ಯಾರ್ಲೆ ನೀನು ನನ್ನೆದುರಿಗೆ ಸೀಕ್ರೆಟ್ ಸೇತೀಯ? ಮದ್ಯಪಾನ ಧೂಮಪಾನ ಮಾಡಲು ನಮ್ಮ ಸರ್ಕಾರವೇ ಪರ್ಮಿಷನ್ ಕೊಟ್ಟಿರುವಾಗ ಈ ಸಿಗರೇಟ್ ನಿನ್ನೆದುರಿಗೆ ಸೇತೀನಿ. ಈ ಸಿಗರೇಟ್ ನಿಂದ ಇಲ್ಲ ನಿಮ್ಮ ಅಪ್ಪಂದ? ಸೀದಾ ಮಾತನಾಡ್ಲಿ. ನಾನು ಯಾರು ಎನ್ನುವುದು ಗೊತ್ತಾ? ಗೊತ್ತು. ನಿನ್ನ ಪಾಪದ ಕಾಳುಗಳನ್ನ ಪಕ್ಷಿಗಳಿಗೆ ಹಾಕಿದ ತಕ್ಷಣ ನಿನ್ನ ಪಾಪದ ಕೊಳದಲ್ಲಿರುವ ನೀರು ಕಡಿಮೆ ಆಗೋದಿಲ್ಲ. ಮಿಸ್ಟರ್ ಚಕ್ರವರ್ತಿ, ಬಡಬಗ್ಗರಿಗೆ ಸಾಲ ಕೊಟ್ಟು ಬಡ್ಡಿಗೆ ಚಕ್ರ ಬಡ್ಡಿ ಮಹಾಬಡ್ಡಿ ತಿಂದು ಚಕ್ರಕೋಟೆ ಎಂಬ ನರಕದಲ್ಲಿ ಬದುಕುತ್ತಿರುವ ನೀನೊಬ್ಬ ರಣಹದ್ದು ಅಂತ ಚೆನ್ನಾಗಿ ಗೊತ್ತು. ಏನಂದ್ರೆ ಕತ್ತೆ, ನನಗೆ ರಣಹದ್ದು ಅನ್ನುವ ಪದ್ಮಾಸ್? ಬಾಯಲ್ಲಿರೋ ನಾಲಿಗೆನ ಹೊರ ಚಾಚಬೇಡ, ಬಾಯಲ್ಲೇ ಬಚ್ಚಿಟ್ಕೋ. ನಿನಗೆ ಸಾವು ಸಮೀಪ ಬಂದಂತೆ ಕಾಣುತ್ತದೆ. ನನ್ನೆದುರಿಗೆ ನಿಲ್ಲುವ ಗಂಡು ಇಲ್ಲಿವರೆಗೂ ಯಾವನು ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ನೀನು ಮಾಡುವ ಕೆಲಸ ಹೋದರೂ ಏನು ಹೇಳಲಿ ನನ್ನೆದುರಿಗೆ? ನಿಮ್ಮಂತ ಬಂಡರ ಎದೆಗುಂಡಿಗೆ ಕೆಲಸ ಹುಚ್ಚ. ಹುಚ್ಚನಿಗೆ ಬುದ್ಧಿ ಸರಿ ಇರುವುದಲ್ಲ. ಹುಚ್ಚನೆದುರು ನಿಂತದ್ದು ನನ್ನದೇ ದೊಡ್ಡತನ. ಲೇ ಹುಚ್ಚ, ನಾನಿನ್ನು ಬರುತ್ತೇನೆ. ಹುಚ್ಚ, ನಿಮ್ಮಂತ ಲುಚ್ಚಗಳಿಗೆ ಹಚ್ಚೋದು ಕಿಚ್ಚು. ಚಕ್ರವರ್ತಿ ರಾವಣನ ರಾಜ್ಯದಲ್ಲಿ ಇದ್ರು ವಿಭೂಷಣ ಕೆಡ್ಲಿಲ್ಲ, ಕೈಕೆ ರಾಜ್ಯದಲ್ಲಿದ್ರು, ಶ್ರೀರಾಮನ ರಾಜ್ಯದಲ್ಲಿ ಇದ್ರು ಕೈಕೆ ಉದ್ಧಾರವಾಗಲಿಲ್ಲ. ನಾವೆಲ್ಲಿರ್ತೀವಿ ಅನ್ನೋದು ಮುಖ್ಯವಲ್ಲ, ನಮ್ಮ ಮನಸ್ಥಿತಿ ಹೇಗಿದೆ, ನಾವು ಹೇಗೆ ಬದುಕ್ತಾ ಇದ್ದೀವಿ ಅನ್ನೋದು ಮುಖ್ಯ. ನಾನು ನನಗಾಗಿ ನನಗೋಸ್ಕರ ನಾನು ಎಂಬ ಅಹಂಕಾರವನ್ನು ಬಿಟ್ಟು ಸೃಜನಶೀಲ ತುಂಬಿದ ಬಿಂದಿಗೆ ಪವಿತ್ರವಾದ ಗಂಗೆಯನ್ನು ಮೈ ಮೇಲೆ ಎರೆದುಕೊಂಡು ಬರಗಾಲಿನಿಂದ ಹರದಾರಿ ನಡೆದ್ರೆ ಆ ಕಾಶಿ ವಿಶ್ವನಾಥ ಪ್ರತ್ಯಕ್ಷ ಆಗಲಾರ. ನಾನು ನಮಗಾಗಿ, ನನಗೋಸ್ಕರ, ಸಮಾಜದ ಉದ್ಧಾರಕ್ಕೋಸ್ಕರ ಬಡವ ಬಲ್ಲಿಗ ದೀನ ದಲಿತ ಆಶ್ರಯ ಇಲ್ಲದ ನಿರಾಶ್ರಿತರಿಗೆ ಆಶ್ರಯವಾಗಿ ಸ್ವಚ್ಛ ಮನಸ್ಸಿನಿಂದ ಕೊಚ್ಚೆಯಲ್ಲಿ ನಿಂತು ಕೂಗಿದ್ರೆ ಸಾಕ್ಷಾತ್ ಆ ಪರಶಿವನೇ ಧರೆಗಿಳಿದು ಬರಬಲ್ಲ. ಹೋಗು ಚಕ್ರವರ್ತಿ, ಹೋಗು. ಆಕಾಶದಲ್ಲಿ 2 ಕಾರ್ಬೋರ್ಡ್ಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಯಾವ ಶಬ್ದವೂ ಹೊರಬರುತ್ತದೆಯೋ ಅದೇ ರೀತಿ ನೀನು ಹಾಗೂ ರಾವ್ ಬಹದ್ದೂರ್ ಈ ಊರಿನಲ್ಲಿ 2 ಕಾರ್ಮೋಡಗಳಿದ್ದಂತೆ. ಅಂದಾಗ ಚಕ್ರವರ್ತಿ, ನೀವಿಬ್ಬರು ಬೆಂಕಿಲಿಟ್ಟು ಜೀವ ಬಿಡುವ ಜೀವಿಗಳು. ಓಹೋ, ಮೊನ್ನೆ ಇವನ ತಂಗಿ ಧನಲಕ್ಷ್ಮಿಯ ಶೀಲಹರಣ ಮಾಡಿದ ವಿಷಯ ಇವನಿಗಿನ್ನೂ ಗೊತ್ತಿಲ್ಲ ಅಂತ ಕಾಡುತ್ತೆ. ಚಕ್ರವರ್ತಿ, ನಿನ್ನ ತಂಗಿ ಧನಲಕ್ಷ್ಮಿಯ ಶೀಲ, ಆ ಜೀವನ ಎಂಬ ಶೀಲ ಆಕಾಶದಲ್ಲಿ ಹಾರಾಡುವ ಗಾಳಿಪಟದಂತಿತ್ತು. ಈ ಮಹೇಂದ್ರನ ಕೈಯಲ್ಲಿ ಸಿಕ್ಕು ಮಣ್ಣು ಪಾಲಾಯಿತು. ಧನಲಕ್ಷ್ಮಿ ಒಂದು ಬಾರಿ ಶೀಲ ಕಳೆದುಕೊಂಡು ಹೆಣ್ಣು ಈ ಸಮಾಜದ ದೃಷ್ಟಿಯಲ್ಲಿ ಏನಂತಾರೆ? ಸೂಳೆ. ಶೀಲ ಕಳೆದುಕೊಂಡಿರುವ ನೀನೊಬ್ಬ ಸೂಳೆ. ಲಕ್ಷ್ಮಿ, ಬರ್ತೀರಿ?
ಆಗಬೇಕು, ರಾಜೇಶನ ಮಗನೆಂದು. ಮಹೇಂದ್ರ, ನಿನ್ನ ತಂದೆ ನನ್ನ ದಾರಿಗೆ ಅಡ್ಡ ಬಂದಿದ್ದರಿಂದ ಮಧ್ಯರಾತ್ರಿಯಲ್ಲಿ ಹೋಗಿ ಅವರ ಮನೆಗೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿದೆ. ಅವಾಗ ಉರಿಯುತ್ತಿದ್ದ ಬೆಂಕಿಯಿಂದ ಅದು ಹದ್ದಿನಂತೆ ಹಾರಿ ಬಂದ ಮಹೇಂದ್ರ ನೀನೇ. ಮಹೇಂದ್ರ, ನಿನ್ನ ಧೈರ್ಯ ಸಾಹಸ ಎದೆ ಗುಂಡಿಗೆಯ ನೋಡಿ ಚಾಣಾಕ್ಷತನದ ಮರಿ ನೀನಂದು ಇಂದು ನನ್ನ ಕೆಲಸಕ್ಕೆ ಉಪಯೋಗವಾಗಬಹುದೆಂದು ನೀನು ಚಿಕ್ಕ ಮಗುವಿರುವಾಗಲೇ ಹುಬ್ಬಳ್ಳಿ ಕಾರಾಟಿ ಸ್ಕೂಲಿನಲ್ಲೇ ಇಟ್ಟು ನಂತರ ಎಲ್ಲಾ ತರದ ಮಾಹಿತಿಯಾಗಲೆಂದು ಸಿಟಿಯಲ್ಲೇ ಬೆಳೆಸಿ ಹಕ್ಕಿ ಪುಕ್ಕ ಬಲಿತ ಮೇಲೆ ಎಲ್ಲಿಗೆ ಬೇಕಾದರೂ ಹಾರಬಹುದೆಂದು ನನ್ನ ಹಂಡರ್ನಲ್ಲಿ ಇಟ್ಟಿಕೊಂಡೆ. ಇದೇ ತಿಂಗಳು ಮನೆಗೆ ತಂದಿಟ್ಟು ಅವನಿಗೆಲ್ಲೇ ಮಾಹಿತಿ ಹೇಳಿದೆ. ಅದಕ್ಕೆ ನಾನು ನನಗೆ ಇದನ್ನು ಓದಿಸುತ್ತಿದ್ದನಲ್ಲ, ಅವನಿಗಿನ್ನೂ ಗೊತ್ತಿಲ್ಲ, ಇವನಿಗೆ ಇನ್ನೂ ಗೊತ್ತಿಲ್ಲ. ಪಾಪ ಇನ್ನೂ ಚಿಕ್ಕ ಮಗು. ನಾನ್ಯಾರು? ಈ ಊರಿಗೆ ಗರ್ಭ ಶ್ರೀಮಂತ ಈ ರಾಬದುರನೆಂದರೆ ಬೂದಿ ಮುಚ್ಚಿದ ಕೆಂಡದಂತೆ ಎಂದು ಮಹೇಂದ್ರ. ಇದೇನಣ್ಣ, ಇಲ್ಲೇ ಒಬ್ನೇ ನಿಂತಿದ್ದೀಯಲ್ಲ? ನಿನ್ನ ದಾರಿಯನ್ನೇ ಕಾಯ್ತಿದ್ದೆ ಧನಲಕ್ಷ್ಮಿ. ನೀನು ಕಾರುವರಕ್ಕೆ ಹೊರಡು. ಇನ್ನು ಮುಂದೆ ನಾ ಕಾಲೇಜ್ಗೆ ಹೋಗೋದಿಲ್ಲಣ್ಣ. ಯಾಕೆ? ನಿನಗೆ ಅಲ್ಲಿ ಏನಾದ್ರೂ ತೊಂದರೆ ಆಯ್ತಾ? ಹಾಗೇನಾದ್ರೂ ಇದ್ರೆ ಹೇಳಮ್ಮ. ಇಲ್ಲಣ್ಣ, ನಾನು ಎಲ್ಲಿಗೂ ಹೋಗೋದಿಲ್ಲ. ನಾನು ಇದೇ ಊರಿನಲ್ಲಿ ಇರಬೇಕು. ಒಂದು ಸಾಧನೆ ಮಾಡಬೇಕೆಂಬುದೇ ನನ್ನ ಛಲ. ಸಾಧನೆ? ಯಾವ ಸಾಧನೆ? ನಿನಗೇಕೆ ಬೇಕು ಬಲವಂತನ ಛಲ? ಅಣ್ಣ, ಛಲವಂತೆ ಛಲ. ನಾನು ಹೇಳಿದಷ್ಟು ಅಷ್ಟೇ ಕೇಳು. ಅಣ್ಣ, ಮನುಷ್ಯನಿಗೆ ಇರಬೇಕಾಗಿದ್ದನ್ನ ಕಳೆದುಕೊಂಡು ಹೋದ ಮೇಲೆ ಅದು ಕಳೆದು ಹೋಯ್ತಲ್ಲ ಅಂತ ಮನಸ್ಸಿನಲ್ಲಿ ಯಾವತ್ತೂ ಕೊರಗಬಾರ್ದು. ಅದು ಹೇಗೆ ಕಳಿತು, ಯಾವ ಕಾರಣಕ್ಕಾಗಿ ಕಳಿತು ಅಂತ ತಿಳಿದುಕೊಂಡು ಕಳೆದು ಹೋಗುವಾಗೆ ಮಾಡಿದವರನ್ನ ಒದ್ದು ಬುದ್ಧಿ ಕಲಿಸಿದಾಗ್ಲೇ ನನ್ನ ಪ್ರತಿಫಲದ ಛಲ ಸೇರುತ್ತೆ. ಲಕ್ಷ್ಮಿ, ನೀನೇನು ಹೇಳುತ್ತಿರುವಿ ಸರಿಯಾಗಿ ಹೇಳು. ಒಂದು ವೇಳೆ ನಿನಗೇನಾದ್ರೂ ಯಾರಾದ್ರೂ ಅಂದಿದ್ರ ಹಾಗಿದ್ರೆ ಹೇಳು. ಅವರನ್ನು ಹಸಿದ ಹುಲಿಯಂತೆ ಇದರಿಗೆ ಬಂದ ಜೀವಿಗಳ ಮೇಲೆ ಹಾಗೆ ಹಾರಿ ಹರು ತಿನ್ನುತ್ತಿದೆಯೋ ಅವರನ್ನು ಹಂಗ ಸಿಳ್ಳಿ ಬಿಡುವೆ. ಅಣ್ಣನಂದರೆ ಸಿಂಹದ ಮರಿ ಇದ್ದಂತೆ ಕಣಮ್ಮ, ಸಿಂಹದ ಮರಿ ಇದ್ದಂತೆ. ನಿನಗೆಷ್ಟು ರೋಷವಿದೆಯೋ ನನಗೂ ಅಷ್ಟೇ ರೋಷವಿದೆ. ನಾನು ನಿನ್ನ ತಂಗಿ. ನಿನಗೆಷ್ಟು ಛಲ ಇದೆಯೋ ಆದ್ರೆ ಎರಡರಷ್ಟು ಛಲ ನನಗೂ ಇದೆ. ನಿನಗಾದ ಸಂಗತಿಯನ್ನು ಹೇಳಮ್ಮ. ಈ ನಿನ್ನ ಅಣ್ಣನಂದರೆ ಇಡೀ ಊರೇ ಗಡಗಡ ನಡುಗುತ್ತದೆ. ಅಂತದ್ರಲ್ಲಿ ಇದ್ರಿಗೆ ನಿಂತು ಮಾತನಾಡುವ ಗಂಡು ಒಬ್ಬ ಹುಟ್ಟಿಲ್ಲ, ಹುಟ್ಟುವುದಕ್ಕೂ ಸಾಧ್ಯನೇ ಇಲ್ಲ. ಅಣ್ಣ, ನಿನಗೊಂದು ಮಾತು ಹೇಳ್ತೀನಿ ಕೇಳು. ಇನ್ನು ಮುಂದೆ ನೀನು ನನ್ನ
ಪರ್ಸನಲ್ ವಿಚಾರಕ್ಕೆ ತಲೆ ಹಾಕಬೇಡ. ಹಾಗಾದ್ರೆ ಕಾಲೇಜ್ ಬೆಂಕಿ ಹಚ್ಚು ನಿನ್ನ ಕಾಲೇಜ್ಗೆ. ಹಾಗಾದ್ರೆ ಲಕ್ಷ್ಮಿ, ಒಂದು ಮಾತು ನೆನಪಿನಲ್ಲಿರಲಿ. ನೀನು ವಯಸ್ಸಿಗೆ ಬಂದ ಹೆಣ್ಣು, ಯೌವನ ಇದೆ ಎಂದು ವ್ಯಭಿಚಾರ ಮಾಡಿದರೆ ನಿನ್ನನ್ನು ಸುಟ್ಟು ಬೂದಿ ಸಿಗದಂತ ಮಾಡಿಬಿಡುವನು. ಜೋಕೆ ಅಣ್ಣ, ನನ್ನ ಮರ್ಯಾದೆಯನ್ನ ನೀನ್ ಹರಾಜು ಮಾಡ್ತೀಯಾ? ನನ್ನ ಮರ್ಯಾದೆಗೆ ಕಳಂಕ ಬಂದಿದ್ದೆ, ಆದ್ರೆ ಹರಾಜಷ್ಟೇ ಅಲ್ಲ, ನಿನ್ನ ಹರ 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 ಅನಿಸಿ ಬಿಡುವೆನು ಯತ್ರ. ನನ್ನ ಮೇಲೆ ನಿನಗೆ ಸಂಶಯ ಇದಂತಾಯ್ತು. ಸಂಶಯ ಅಲ್ಲಮ್ಮ, ಮಳ್ಳು ಬುದ್ಧಿಯಲ್ಲಿ ಕಾಲು ಜಾರಿ ಬೀಳುವುದು ಸಹಜ. ಜಾರಿದೆ ಕಾಲನ್ನು ಎಚ್ಚರಿಸಿದೆ ಅಷ್ಟೇ. ಆದ್ರ ಅವಶ್ಯಕತೆ ನನಗಿಲ್ಲಣ್ಣ. ನಾನು ಹೆಣ್ಣಾಗಿದ್ರು ಗಂಡಿನಿದ್ದ ಹಾಗೆ. ಆಯ್ತು ಆಯ್ತು, ನಡೆಯಮ್ಮ ಒಳಗೆ, ಊಟ ಮಾಡಿ ಮಲಗಕ್ಕೋ. ಸಮೀರ್ ಬಾರ್ಕಮುಲೆ ಹೌಲ ಹೌಲ ಚಕ್ರವರ್ತಿ, ಈ ರಾಬರ್ನ ಚಕ್ರಕೋಟಿಯನ್ನು ಭೇದಿಸುತ್ತನೆಂದು ನೀ ಬಂದರೆ ನಿನ್ನನ್ನು ಚಿತ್ರ ವಿಚಿತ್ರ ಮಾಡಿ ಚಟ್ಟು ಕಟ್ಟಿ ಕಟ್ಟಿಗೆಯಲ್ಲಿ ಸುಟ್ಟು ಭಸ್ಮ ಮಾಡಿ ನಿನ್ನ ಚಕ್ರಕೋಟೆಯಲ್ಲಿ ಒಳಗಿರುವ ನಿನ್ನ ಸಿರಿ ಸಂಪತ್ತು ದೋಚಿಕೊಂಡು ಬರದ ಇದ್ರ ನನ್ನ ಹೆಸರು ರಾವ್ 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 ಬದ್ರಲೇ ಅಲ್ಲ.